ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 41:17 24 ವಚನವನ್ನ ಧ್ಯಾನ ಮಾಡ್ತೇವೆ. ಅವರಲ್ಲಿ ಯಾರಿಂದಲೂ ಆಗಲಿಲ್ಲ. ಈ ವಿಷಯದ ಕುರಿತು ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಓದಿಕೊಳ್ಳಲ್ವಾ? ಆಗ ಫರೋಹನು ಯೋಸೇಫನಿಗೆ, ನನ್ನ ಕನಸಿನೊಳಗೆ ನಾನು ನೈಲ್ ನದಿ ತೀರದಲ್ಲಿ ನಿಂತಿದ್ದೆನು. ನದಿಯೊಳಗಿಂದ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಬಂದು ಆಪು ಹುಲ್ಲಿನಲ್ಲಿ ಮೇಯುತ್ತಿದ್ದವು. ಅವುಗಳ ಹಿಂದೆ ಅವಲಕ್ಷಣವಾದ ಕೊಬ್ಬಿಲ್ಲದ ಬಡವಾದ ಬೇರೆ 7 ಆಕಳುಗಳು ಬಂದವು. ಅಂತ ಬಡವಾದ ಆಕಳುಗಳನ್ನು ನಾನು ಐಗುಪ್ತ ದೇಶದಲ್ಲಿ ಎಲ್ಲಿಯೂ ನೋಡಿದ್ದಿಲ್ಲ. ಅದಲ್ಲದೆ ಕೃಶವಾಗಿದ್ದ ಆ ಬಡ ಆಕಳುಗಳು ಮೊದಲು ಕಾಣಿಸಿದ 7 ಕೊಬ್ಬಿದ ಆಕಳುಗಳನ್ನು ತಿಂದು ಬಿಟ್ಟವು. ತಿಂದಾಗ್ಯೂ ತಿಂದವೆಂಬುದು ತೋರಲಿಲ್ಲ. ಅವು ಮೊದಲಿದ್ದಂತೆ ಬಡವಾಗಿ ಇದ್ದವು. ಅಲ್ಲಿಗೆ ಎಚ್ಚರವಾಯಿತು. ನನಗೆ ಬಿದ್ದ ಇನ್ನೊಂದು ಕನಸಿನೊಳಗೆ 7 ಒಳ್ಳೆ ಪುಷ್ಟಿಯುಳ್ಳ ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿ ಬಂದವು. ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಒಣಗಿ ಹೋಗಿದ್ದ ಬೇರೆ 7 ತೆನೆಗಳು ಮೊಳೆತು ಬಂದವು. ಬತ್ತಿ ಹೋಗಿದ್ದ ತೆನೆಗಳು ಆ 7 ಒಳ್ಳೆ ತೆನೆಗಳನ್ನ ನುಂಗಿಬಿಟ್ಟವು. ಆ ಕನಸುಗಳನ್ನ ಜೋಯಿಸರಿಗೆ ತಿಳಿಸಿದೆನು, ಆದ್ರೆ ಅವುಗಳ ಅರ್ಥವನ್ನ ಬಿಚ್ಚಿ ಹೇಳುವುದಕ್ಕೆ ಅವರಿಂದ ಯಾರಿಗೂ ಆಗಲಿಲ್ಲ. ಈಗ ಇಲ್ಲಿ ನಾವು ನೋಡುವಂಥದ್ದು ಆಸಕ್ತಿಯುಳ್ಳ ವಿಷಯ ಏನಂತಂದ್ರೆ, ಕನಸುಗಳೆಲ್ಲ 2 ಜೊತೆ ಜೊತೆಯಾಗಿನೇ ಅವನು ನೋಡ್ತಾನೆ. 2 ಜೊತೆ ಆಗಿರ್ತದೆ. ಯೋಸೇಫನು ಕಂಡಂತೆ ಕನಸು ಮತ್ತು ಫರೋಹನು ಅವನ ಸೇವಕರುಗಳು ಕಂಡಂತ ಕನಸುಗಳು ಇದೆಲ್ಲ ಜೊತೆ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. 7 ಪುಷ್ಟಿಯುಳ್ಳ ತೆನೆಗಳು, ಪುಷ್ಟಿ ಇಲ್ಲದ ತೆನೆಗಳು, 7 ಕೊಬ್ಬಿದ ಆಕಳುಗಳು, 7 ಬಡವಾದಂತ ಆಕಳುಗಳು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಬಹಳ ಪ್ರಾಮುಖ್ಯವಾದ ಒಂದು ವಿಷಯ, 7 ಅನ್ನೋದು ದೇವರ ಒಂದು ಸಂಖ್ಯೆ. ಸತ್ಯವೇದ ಪ್ರಕಾರ ಸಂಪೂರ್ಣತೆ, ರೆಸ್ಟ್ ಮಾತ್ರವಲ್ಲದೆ ಒಂದು ವಿಶ್ರಾಂತಿಯ ಒಂದು ನಂಬರ್ ಎಂಬುದಾಗಿ ನಾವು ನೋಡ್ತೀವಿ. ಸೊ ಹೀಗಾಗಿ ಫರೋಹ ಏನ್ ಮಾಡ್ತಾರೆ, ಅವನಿಗೆ ಬಿದ್ದಂತ ಈ ಕನಸು 7 ಪುಷ್ಟಿಯುಳ್ಳ ಆಕಳುಗಳು, 7 ಬಡ ಆಕಳುಗಳು, ಮತ್ತೆ 7 ಪುಷ್ಟಿಯುಳ್ಳ ತೆನೆಗಳು, 7 ಪುಷ್ಟಿ ಇಲ್ಲದ ತೆನೆಗಳು ಎಂಬುದಾಗಿ ನಾವು ನೋಡ್ಬೇಕಾದ್ರೆ 7 ವರ್ಷವನ್ನ ಅದು ತೋರಿಸುವಂತದ್ದಾಗಿದೆ. ಅದನ್ನ ನಾವು ಮುಂದೆ ನಾವು ನೋಡ್ತೇವೆ. ಸರಿ, ಹೀಗೆ ಕೆಲವರಿಗೆ ದೇವರು ಕನಸನ್ನ ಕೊಡ್ತಾರೆ, ಅದರ ಅರ್ಥವನ್ನು ಹೇಳಲ್ಲ. ಯಾಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಕೆಲವರಿಗೆ ಅದರ ಅರ್ಥ ಕೊಡ್ತಾರೆ, ಕನಸು ತೋರಿಸಿಲ್ಲ. ಇದೆಲ್ಲ ಯಾಕೆ ಅಂತಂದ್ರೆ, ಎಲ್ಲದಕ್ಕೂ ಶಕ್ತನು ಮೂಲ ಕಾರಣ ದೇವರೇ ಎಂಬುದಾಗಿ ಮನುಷ್ಯ ತಿಳ್ಕೊಳ್ಬೇಕು. ಇವತ್ತು ಕೆಲವರೆಲ್ಲ ನಾನೇ ದೇವರು ಅಂದ್ಬಿಡ್ತಾರೆ, ಅಥವಾ ದೇವರೇ ಇಲ್ಲ ಅಂದ್ಬಿಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಒಂದು ತಿಳ್ಕೊಳ್ಳಿ, ಈ ಲೋಕದಲ್ಲಿ ನಾನು ನೀನು ಬಂದಿರೋದೇ, ನನಗೆ ನಿನಗೆ ಉಸಿರಿರೋದು ಆ ದೇವರಿಂದ. ಆತನಿಲ್ಲದೆ ಒಂದಾದ್ರೂ ಉಂಟಾಗ್ಲಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ಈಗ ಫರೋಹನು ದೇವರು ಇಲ್ಲದೆ ಜೀವಿಸ್ತಾ ಇದ್ದಂತ ಒಂದು ಕಾಲ. ಈಗ ಅವನು ಕಳವಳಗೊಂಡಿದ್ದೇನಕ್ಕಂದ್ರೆ ಅವನಿಗೆ ದೇವರ ಅವಶ್ಯಕತೆ ಇದೆ. ಅದೇ ತರ ಯೋಸೇಫನಿಗೆ ಕನಸಿನ ಅರ್ಥವನ್ನ ದೇವರು ಕೊಡ್ತಾರೆ. ಅದರ ಅರ್ಥ ಏನಂತಂದ್ರೆ, ಯೋಸೇಫನು ದೇವರ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು. ದೇವರ ಮಕ್ಕಳಾದ ನಾವು ದೇವರ ಮೇಲೆ ಡಿಪೆಂಡ್ ಆಗ್ಬೇಕು. ರಾಜಕೀಯ ವ್ಯಕ್ತಿಗಳು ದೇವರ ಮೇಲೆ ಡಿಪೆಂಡ್ ಆಗ್ಬೇಕು. ಒಬ್ಬ ಸರ್ವಾಧಿಕಾರಿ ಅವರೇ ಯೇಸು ಸ್ವಾಮಿ ಎಂಬುದಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕು. ಅದು ಮಾತ್ರವಲ್ಲದೆ ಮಂತ್ರವಾದಿಗಳು ಜೋಯಿಸರ ಕೈನಲ್ಲಿ ಇದರ ಅರ್ಥವನ್ನು ಹೇಳೋದಕ್ಕೆ ಯಾಕಾಗಿಲ್ಲ ಎಂಬುದಾಗಿ ನಾವು ನೋಡುವಾಗ, ವೆರಿ ಸಿಂಪಲ್, ಬಟ್ ಯಾಕಾಗಿಲ್ಲ ಎಂಬುದಾಗಿ ನಾವು ನೋಡುವಾಗ, ಯಾರಿಗೆ ಎಷ್ಟೇ ಮಂತ್ರ ತಂತ್ರಗಳನ್ನ ಏನೇ ಕಣಿ ಹೇಳಿದ್ರು ಸಹ ಒಂದು ಮಾತ್ರ ನೆನೆಸ್ಕೊಳ್ಳಿ, ಅವ್ರಿಗೆಲ್ಲ ಗೊತ್ತಿಲ್ಲ. ಅವ್ರು ಒಂದ್ ವೇಳೆ ಸುಳ್ಳುಗಳು ಹೇಳ್ಬಹುದು, ಒಂದ್ ವೇಳೆ ಎಲ್ಲೋ ಅಪ್ಪಿತಪ್ಪಿ ಯಾವುದೋ ಒಂದು ನಿಜವನ್ನ ಹೇಳ್ಬಿಡ್ಬೋದು, ಬಟ್ ಅವ್ರ ಹತ್ರ ನಿಜ ಇಲ್ಲ. ಅವ್ರ ಹತ್ರ ಎಲ್ಲ ಬರೀ ಅಪ್ಪಿ ತಪ್ಪಿರುವಂತ ಸುಳ್ಳುಗಳೇ ಇರ್ತವೆ. ಅವರಿಗೂ ಸಹ ದೇವರೊಬ್ಬ ಇದ್ದಾನೆ
ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ದೇವರು ಕನಸಿನ ಅರ್ಥವನ್ನ ಅವ್ರು ಹೇಳದೇ ಇರಂಗೆ ಮಾಡಿದ್ರು. ಕನಸನ್ನ ನೋಡಿ ಕಳವಳಗೊಂಡಾಗೆ ದೇವರು ಮಾಡಿದ್ರು. ಇಲ್ಲಿ ಯೋಸೇಫನಿಗೆ ಕನಸಿನ ಅರ್ಥವನ್ನ ಹೇಳುವಂತ ಸಾಮರ್ಥ್ಯ ದೇವರೇ ಕೊಟ್ರು. ಇನ್ ಆಲ್ ದೀಸ್ 3 ಆಂಗಲ್ ದೇವರಿದ್ದಾರೆ. ಹಾಗಾದ್ರೆ ಕೊಚ್ಚಿಕೊಳ್ಬೇಡ್ರಿ, ಗರ್ವ ಪಡಬೇಡ್ರಿ, ದೇವರು ಇದ್ದಾರೆ ಎಂಬುದಾಗಿ ಅವರಿಗೆ ಘನ ಸಲ್ಲಿಸ್ರಿ. ಅವರು ಪರಿಶುದ್ಧನಾದ ದೇವರು. ಅವರ ಮುಂದೆ ನಾವು ಪರಿಶುದ್ಧವಾಗಿ ಜೀವಿಸುವಾಗೆ ಯೇಸು ಕ್ರಿಸ್ತ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರನ್ನ ಘನಪಡಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮ್ಮ ಸ್ತೋತ್ರ. ಇವ ಸ್ವಾಮಿ, ನಿಮ್ಮ ಕರಳೊಪ್ಪಿಸಿಕೊಡ್ತೇವೆ. ಅನೇಕ ವೇಳೆ ನಾವೆಲ್ಲರೂ ದೇವರೇ ಇಲ್ಲ ಎಂಬುದಾಗಿ ನಮ್ಮ ಜೀವಿತದ ನಡೆಯಲ್ಲಿ ತೋರಿಸ್ಕೊಂಡ್ಬಿಟ್ವಪ್ಪ, ನಮ್ಮನ್ನ ಕ್ಷಮಿಸು. ಆದ್ರೆ ಅದೆಂಥ ದೊಡ್ಡ ಹುದ್ದೆಯಲ್ಲಿರ್ಬೋದು, ಎಂಥ ಚಿಕ್ಕ ಕೆಲಸದಲ್ಲಿರ್ಬೋದು, ಯಾರೇ ಇದ್ರು ನಾವು ಮಾಡ್ತಾ ಇರುವಂತ ಉಸಿರು ಆ ಸರ್ವಶಕ್ತನಾದ ದೇವರದ್ದು. ಯೇಸು ಸ್ವಾಮಿಯ ಉಸಿರನ್ನ ನಾವು ಆಡ್ತಾ ಇದೀವಿ ಎಂಬುದಾಗಿ ಯೇಸುವನ್ನ ಘನಪಡಿಸುವ ಹಾಗೆ ಆ ಭಯವನ್ನ ಎಲ್ಲರಿಗೂ ನೀನು ಕೊಡಪ್ಪ, ಎಲ್ಲರಿಗೂ ನೀನು ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ.
ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. என்